ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಟು ಮಿನಿ ವ್ಲಾಗ್. ಗುಡ್ ಮಾರ್ನಿಂಗ್ ಅಂತ ಹೇಳಿದಕ್ಕೆ ಈ ಅಪ್ಪ ನನಗೆ ಹಿಂಗೆ ಬೈಯೋದಾ? ಜನ್ಮಕ್ಕೆ ಹೋಗೋ ಹೋಗ್ಲಿ ಬಿಡು ಅಂತ ಕಿಚನಿಗೆ ಬಂದು ಕಾಫಿ ಮಾಡೋಣ ಅಂತ ಹಾಲು ಇಟ್ಕೊಂಡು ಟಿಫನ್ಗೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಅಷ್ಟರೊಳಗಡೆ ಕಾಫಿನೂ ರೆಡಿ ಆಯಿತು, ಕೊಡೋಣ ಅಂತ ಹೋಗಿ ನೋಡಿದ್ರೆ ನನ್ನ ಮೈದಾ ಇನ್ನೂ ಎದ್ದೇ ಇರಲಿಲ್ಲ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀನಿ. ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕಾಫಿ ತೊಗೊಂಡೋಗಿ ಅವರಿಗೆ ಕಾಫಿ ಕೊಟ್ಟು ಆಚೆ ಬಂದು ನೋಡಿದೆ. ಇನ್ನೂ ಹೊಸ್ಲೆಲ್ಲ ಇನ್ನೂ ತೊಳೆದಿರಲಿಲ್ಲ. ಸೊ ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಹೊಸ್ಲು ಮೇಲೆ ರಂಗೋಲಿ ಪುಡಿ ಎಲ್ಲ ತೆಕ್ಕೊಂಡು ಕೆಳಗಡೆ ಇರೋದನ್ನೂ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹೊಸ್ಲು ಮೇಲೆ ಹಾಕಿರೋ ರಂಗೋಲಿನ ಪರ್ಕೆಲಿ ಗುಡಿಸ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಸೊ ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಅದನ್ನೆಲ್ಲ ಗುಡಿಸ್ಕೊಂಡು ಮತ್ತು ಆಚೆ ಪ್ಯಾಸೇಜ್ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಾದಮೇಲೆ ಹೊಸ್ಲು ಎಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಹೊಸ್ಲು ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನನ್ನ ಮಗನೂ ಎದ್ಬಿಟ್ಟು ಬಂದ. ಅವ್ನು ಬಂದಾದಮೇಲೆ ಅವನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ಅವನು ಆಚೆ ಬಂದ್ಬಿಟ್ಟು ಮಮ್ಮಿ ಚಳಿ ಆಗ್ತಿದೆ ಅಂತ ಸೊ ಟವಲಲ್ಲಿ ಅವನ್ನ ಕವರ್ ಮಾಡಿ ಕರ್ಕೊಂಡೋಗಿ ಅವ್ರ ಡ್ಯಾಡಿ ಹತ್ರ ಬಿಟ್ಟೆ, ಸ್ವಲ್ಪ ರೆಡಿ ಮಾಡಿ ಅಂತ. ಸೊ ಇವತ್ತು ಅವರೇ ಅವನಿಗೆ ಕ್ರೀಮು ಎಲ್ಲ ಹಾಕಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ಫೋನ್ ಕೊಟ್ಟು ಕೂರಿಸಿದ್ರು. ಆಮೇಲೆ ಟಿಫನ್ ತೊಗೊಂಡೋದೆ ತಿನ್ಸೋಣ ಅಂತ. ನೋಡಿ ಹಿಂಗೆ ಆಟ ಆಡ್ತಾಯಿದ್ದ. ಸೊ ಹಾಗಾಗಿ ಅವನಿಗೆ ಟಿಫನ್ ಎಲ್ಲ ತಿನ್ನಿಸ್ಕೊಂಡು ಅವ್ನಿಗಿನ್ನೂ ಲಂಚ್ ಬಾಕ್ಸ್ ಎಲ್ಲ ಇನ್ನೂ ಪ್ಯಾಕ್ ಮಾಡಿರಲಿಲ್ಲ. ಸೊ ಮತ್ತೆ ಕಿಚನಿಗೆ ಬಂದು ಅವ್ನು ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ತೊಗೊಂಡೆ. ಬಾಕ್ಸ್ಗೆ ಇವತ್ತು ಚಿತ್ರಾನ್ನ ಮಾಡಿದ್ದೆ, ಅದನ್ನೇ ಹಾಕಿ ಮತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದೆ. ಅವ್ರ ಸ್ಕೂಲಲ್ಲಿ ಜಂಕ್ ಫುಡ್ಸ್ ಎಲ್ಲ ಅಲೋ ಇಲ್ಲ, ಸೊ ಫ್ರೂಟ್ಸು ಈ ಥರನೇ ಹಾಕಬೇಕು. ಆ್ಯಕ್ಚುಲಿ ರೈಸ್ ಐಟಮ್ ಬೇಡ ಅಂತ ಹೇಳಿದರು, ಬಟ್ ಡೈಲಿ ದೋಸೆ ಇಡ್ಲಿ ಅದನ್ನೇ ಮಾಡೋದಕ್ಕಾಗಲ್ಲ. ಹಾಗಾಗಿ ರೈಸ್ ಐಟಮೇ ಹಾಕೋಣ ಅಂತ ಹೇಳಿ 2 ಡೇಸಿಂದ ಹಾಕ್ತಾಯಿದ್ದೀನಿ. ಏನೂ ಹೇಳಲಿಲ್ಲ, ಅವರೇ ತಿನ್ನಿಸಿ ಕಳಿಸ್ತಾ ಇದ್ದಾರೆ, ಹಾಗಾಗಿ ಇರಲಿ ಬಿಡು ಅಂತ ಹೇಳಿ ರೈಸ್ ಐಟಮೇ ಇವತ್ತು ಹಾಕಿದ್ದೀನಿ. ಮತ್ತು ಬಾಕ್ಸ್ ಎಲ್ಲ ಇಡಬೇಕಾರೆ ಒಂದು ಹೋಮ್ವರ್ಕ್ ಬುಕ್ ಸಿಕ್ತು. ನೋಡಿ ಹೋಮ್ವರ್ಕ್ ಹೇಗೆ ಮಾಡಿದ್ದಾನೆ ಅಂತ. ಓಕೆ, ಪರವಾಗಿಲ್ಲ ಅನ್ನಿಸ್ತು. ಅದೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇವರಿಬ್ರು ಹಿಂಗೆ ಆಡ್ತಿದ್ರು. ಹೋಗಿ ಬಿಡ್ರಿ ಅಂತ ಹೇಳಿ ಮತ್ತೆ ಪಾಪುನ ಕರ್ಕೊಂಡು ಅವನ ಜೊತೆ ನಾನು ಆಟ ಆಡ್ತಾಯಿದ್ದೆ. ಅವನ ಜೊತೆ ಆಟ ಆಡ್ತಾಯಿದ್ದೆ, ಏನೋ ಒಂಥರ ಖುಷಿ. 2 ಟಾಯ್ಸ್ ಇಟ್ಕೊಂಡು ಆಟ ಆಡ್ತಿದ್ದ. ಒಂದು ನೋಡಿದ್ರೆ ಅವ್ನು ತುಂಬ ಹೆದ್ರುಕೊಳ್ತಿದ್ದ, ಅದಕ್ಕೆ ಆಟ ಆಡ್ತಾಯಿದ್ವಿ. ಸರಿ ಸ್ಕೂಲ್ಗೆ ಹೋಗೋಣ ಟೈಮ್ ಆಯಿತು ಅಂದಿದ್ದಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ಬಂದಾದಮೇಲೆ ಅವ್ರ ಡ್ಯಾಡಿ ಸ್ನಾನಕ್ಕೆ ಹೋಗಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಡ್ಯಾಡಿಗೆ ಬಾಯ್ ಮಾಡಿಕೊಂಡು ಮತ್ತೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾನು ನನ್ನ ಮಗನಿಗೆ ಒಂದೊಂದು ಸ್ಪೀಚ್ ಕೊಟ್ಟೆ. ಅದೇನಂದರೆ, ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು, ನಿನ್ ಕ್ಯಾಮ್ಯಾನಿ ಮಾಡು, 2 ಅಕ್ಷರ ಕಲಿ, ಜ್ಞಾನಿ ಆಗು, ಗುಬ್ರ ಹಾಕಣಂತೂ ಮನೆ ಬೇಡ. ಇದೇ ಸ್ಪೀಚು. ಹೀಗೆಲ್ಲ ಹೇಳ್ಕೊಂಡು ನನ್ನ ಮಗನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟೆ. ಅವನು ಮಮ್ಮಿ ನೀನು ಬಾ ಅಂತ ಹಠ ಮಾಡ್ತಾಯಿದ್ದ. ಅವ್ನು ಹುಷಾರಿಲ್ದಾಗ ಅವ್ನು 2 ಡೇಸ್ ರಜೆ ಹಾಕ್ಸೋದ್ರಿಂದ ಈಗ ಮತ್ತೆ ಸ್ಕೂಲ್ಗೆ ಹೋಗೋಕ್ಕೆ ಅಂದರೆ ಅವನಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ಸೊ ಇಲ್ಲೇ ಇರ್ತೀನಿ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಕಳಿಸಿ ಮನೆಗೆ ಬಂದೆ. ನನ್ನ ಹಸ್ಬೆಂಡ್ ಆಲ್ರೆಡಿ ರೆಡಿಯಾಗಿದ್ದು, ಅವ್ರಿಗೂ ಹೆಲ್ಮೆಟ್ ಕೊಟ್ಟು ಬಾಯ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ನಾನು ಟಿಫನ್ ತಿನ್ನೋಣ ಅಂತ ಹೇಳಿ ಟಿಫನ್ ತಿಂದು ನೆಕ್ಸ್ಟ್ ಟಾಬ್ಲೆಟ್ಸ್ ತೊಗೋಬೇಕಿತ್ತು. ಟಾಬ್ಲೆಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ಕಿಚನ್ನೆಲ್ಲ ನೋಡಿದ್ರೆ ಈ ಥರ ಫುಲ್ಲು ಮಿಸ್ಸಿ ಆಗಿಬಿಟ್ಟಿತ್ತು. ಅದನ್ನು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಕ್ಲೀನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನೋಡಿ ನಮ್ಮ ಕಿಚನ್ ಹೇಗೆ ಕಾಣಿಸ್ತಿದೆ ಅಂತ. ಅಡುಗೆ ಮನೆ ಕ್ಲೀನ್ ಮಾಡಿದಾಗ ನೋಡೋದಕ್ಕೆ ಒಂದು ಚೆಂದ ಅಲ್ವಾ, ಆ ಥರ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ರೂಮ್ಗೆ ಹೋಗಿ ಕ್ಲೀನ್ ಮಾಡೋಣ ಅಂತ ಹೋದರೆ ಫುಲ್ಲು ದಿಂಬೆಲ್ಲ ಕಿತ್ತಾಕಿ ಬೆಡ್ಶೀಟೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ದ ನನ್ನ ಮಗ. ಇನ್ನೇನು ಮಾಡೋದಕ್ಕಾಗುತ್ತೆ, ಮಕ್ಕಳಲ್ವಾ ಅಂತ ಹೇಳಿ ಮತ್ತೆಲ್ಲ ಆರ್ಡ್ರ್ ವೈಸ್ ಎಲ್ಲ ಜೋಡಿಸೋಣ ಅಂತ ಎಲ್ಲ ಬೆಡ್ ಕವರ್ ಎಲ್ಲ ರೆಡಿ ಮಾಡಿಕೊಂಡು ಮಾರ್ನಿಂಗ್ ಎದ್ದು ಪೆನ್ಸಿಲೆಲ್ಲ ಶಾರ್ಪ್ ಮಾಡ್ಬೇಕಾದ್ರೆ ಎಲ್ಲ ಬೆಡ್ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾನೆ. ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿ ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಕ್ಲೀನ್ ಮಾಡಾದಮೇಲೆ ನಮ್ಮ ಬೆಡ್ರೂಮ್ ನೋಡಿ ಆ ಥರ ಕಾಣಿಸ್ತಿದೆ. ಕ್ಲೀನ್ ಮಾಡಿದಾಗ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಾದಮೇಲೆ ಬಟ್ಟೆ ಎಲ್ಲ ತೊಳೆಯೋದೆಲ್ಲ ಅಲ್ಲಲ್ಲೇ ಹಾಕಿದ್ರು, ಅದನ್ನು ಎಲ್ಲ ಎತ್ಕೊಂಡೋಗಿ ಒಂದು ಡಬ್ಬಲ್ಲಿ ಹಾಕಿ ಮತ್ತು ನಿನ್ನೆ ವಾಶ್ ಮಾಡಿ ಬಟ್ಟೆ ಎಲ್ಲ ಇನ್ನೂ ಮಡಚಿರಲಿಲ್ಲ, ಅವನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ತೊಗೊಂಡು ಫೋಲ್ಡ್ ಮಾಡಿ ಎಲ್ಲ ಆರ್ಡ್ರ್ ವೈಸ್ ಎಲ್ಲ ಇಟ್ಕೊಂಡಾದ್ಮೇಲೆ ನಮ್ಮವೆಲ್ಲ ಬೀರಲ್ಲೆಲ್ಲ ಎತ್ತಿಟ್ಕೊಂಡು ಪಾಪುದೆಲ್ಲ ಬ್ಯಾಸ್ಕೆಟಿಗೆ ಜೋಡಿಸೋಣ ಅಂತ ತೊಗೊಂಡ್ರೆಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದ. ಅದನ್ನು ಮತ್ತೆ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ರೆಡಿ ಮಾಡಿ ಸೊ ನಾಳೆ ಟಿಫನ್ನಿಗೆ ಇಡ್ಲಿಗೆ ನೆನೆ ಹಾಕೋಣ ಅಂತೇಳಿ ಬಂದು ಇಡ್ಲಿಗೆಲ್ಲ ನೆನೆ ಹಾಕ್ಕೊಂಡು ಎತ್ತಿಟ್ಕೊಂಡಾದ್ಮೇಲೆ ಕಸ ಇನ್ನೂ ಗುಡಿಸಿರಲಿಲ್ಲ. ಸೊ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಸ ಎಲ್ಲ ಗುಡಿಸ್ಕೊಂಡೆ. ಯಾಕೋ ಕಸದ ಗಾಡಿ 3 ಡೇಸಿಂದ ಬಂದಿರಲಿಲ್ಲ. ಸೊ ಆ ಕಡೆ ಹಾಕ್ಬಿಟ್ಟು ಬರೋಣ ಅಂತ ತೊಗೊಂಡೋಗಿ ಬಂದು ಗೀಝರ್ ಆನ್ ಮಾಡಿ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಎಲ್ಲ ಹಚ್ಕೊಂಡು ಸ್ನಾನಕ್ಕೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ಬಿಟ್ಟು ಬಂದು ನಾನು ಫುಲ್ ಜಡೆಯಲ್ಲಿ ಒಂದೇ ಫೋಸ್ ಕೊಟ್ಟೆ. ಅಷ್ಟರಲ್ಲಿ ಪಾಪುನ ಕರ್ಕೊಂಬಿಟ್ಟು ಬರೋಕ್ಕೆ ಟೈಮ್ ಆಗಿತ್ತು. ಹೋಗಿ ಪಾಪುನ ಕರ್ಕೊಂಡು ಮನೆಗೆ ಬಂದು ನೋಡಿದ್ರೆ
ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಹೀಗೆಲ್ಲ ಮಾಡ್ಕೊಂಡು ಆಟ ಆಡ್ಕೊಳ್ತಾ ಇದ್ದೆ. ಇದಾಗಿತ್ತು ನಮ್ದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.